ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. 19ರಿಂದ ಗುಪ್ತ ನವರಾತ್ರಿ ಶುರುವಾಗಿದೆ. ದಯವಿಟ್ಟು 19ರಿಂದ ಎಣಿಸ್ಕೊಂಡು 9 ದಿನ ಓಂ ದುಂ ದುರ್ಗಾಯ ನಮಃ ಪಠಿಸಿ ನಾಮ ಜಪ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಎಲ್ಲರೂ ಕೈಕಾಲು ಸ್ಟ್ರೈಟ್ ಇಟ್ಕೊಳ್ಳಿ. ಯಾರು ನಿಮಗೆ ದೃಷ್ಟಿ ಹಾಕಿರ್ತಾರೆ, ಕೆಟ್ಟ ದೃಷ್ಟಿ, ಯಾರು ಕೆಟ್ಟ ದೃಷ್ಟಿ ಹಾಕಿರ್ತಾರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರೆ, ಯಾರು ಬೈದಿರ್ತಾರೆ, ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲರ ದೃಷ್ಟಿನೂ ಹೋಗಲಿ. ಎಲ್ಲರೂ ಚೆನ್ನಾಗಿರಿ. ಗುಪ್ತ ನವರಾತ್ರಿಲಿ ಸಾಯಂಕಾಲದ ಮೇಲೆ ಕತ್ಲೆ ಆದಮೇಲೆ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ದಯವಿಟ್ಟು ಜಪ ಮಾಡಿ. ಈಗ ದೇವಿ ಏನು ಹೇಳ್ತಾರೆ ಅಂತ ನೋಡೋಣ. ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ. ದೇವರೇ ಎಲ್ಲ ಒಳ್ಳೆಯದಾಗಂಗೆ ಮಾಡಮ್ಮ. ಓಂ ನಮಃ ಶಿವಾಯ, 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 ಓಂ ದುಂ ದುರ್ಗಾಯ ನಮಃ. ನೀವು ನಿಮಗೆ ಬರಬೇಕಾಗಿರೋ ದುಡ್ಡುಗೋಸ್ಕರ ಕಾಯ್ತಾ ಇದ್ದೀರಾ. ಗ್ಯಾರಂಟಿ ಬರುತ್ತೆ. ಬ್ಯಾಲೆನ್ಸಲ್ಲಿರಿ. ನೀವು ಬ್ಯಾಲೆನ್ಸಲ್ಲಿದ್ದರೆ, ಪಾಸಿಟಿವ್ ಆಗಿದ್ದರೆ ಗ್ಯಾರಂಟಿ ಬರುತ್ತೆ. ಇಲ್ಲಿ ಸೂರ್ಯ ಇದ್ದಾನೆ ಅಂದರೆ ತುಂಬ ಒಳ್ಳೆಯ ಸಂಕೇತ ಅದು. ಇಷ್ಟು ದಿನ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ಲೈಫಲ್ಲಿ ತುಂಬ ಬಯಸ್ಕೊಂಡಿದ್ದೀರಾ, ಸಹಿಸ್ಕೊಳ್ಳೋಕ್ಕಾಗದೆ ಎಷ್ಟು ನೋವು ಅನುಭವಿಸಿದ್ದೀರಾ. ತಲೆ ಕೆಡಿಸ್ಕೊಬೇಡಿ, ಹಿಂದಿನೆಲ್ಲ ನೆನೆಸ್ಕೋಬೇಡಿ. ಇವಾಗಿಂದ ಮಾತ್ರ ನೆನೆಸ್ಕೊಳ್ಳಿ. ಇವಾಗ ಏನು ಮಾಡಬೇಕು, ನಾವು ಹೇಗಿರಬೇಕು ಅನ್ನೋದು ಮಾತ್ರ ಇರಲಿ. ನೀವು ಯಾರಿಗೋಸ್ಕರನೂ ಕಾಯ್ತಾ ಇದ್ದೀರಾ, ಗ್ಯಾರಂಟಿ ಅವರು ಬಂದೇ ಬರ್ತಾರೆ. ನೋಡಿ, ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ನಿಮಗೆ. ಡೆತ್ ಕಾರ್ಡ್ ಇದು. ಡೆತ್ ಅಂದರೆ ನೆಕ್ಸ್ಟು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಡೆವೆಲ್ಲು ಉಲ್ಟಾ ಬಂದಿದೆ. ಅದರಿಂದ ನಿಮಗೆ ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು, ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಅದು ವಾಪಸ್ ಅವ್ರಿಗೆ ಗ್ಯಾರಂಟಿ ಹೋಗುತ್ತೆ. ಅಥವಾ ನಿಮಗೆ ಮಾಡೋಕ್ಕೆ ಆಗಲ್ಲ ಅವರು. ಆ ಥರ ಉಲ್ಟಾ ಕಾರ್ಡ್ ಬಂದಿದೆ ನೋಡಿ. ಆಮೇಲೆ ನೀವು ಒಳ್ಳೆ ಸ್ಟೇಜಿಗೆ ಬರ್ತೀರಾ ನೋಡಿ. ಕುದುರೆ ಮೇಲೆ ಕೂತ್ಕೊಂಡು ನೀವು ಗಂಡಸಾಗಲಿ ಹೆಂಗಸಾಗಲಿ ಕುದುರೆ ಮೇಲೆ ಕೂತ್ಕೊಂಡು ಗೆದ್ದಿರ್ತೀರ. ನೀವು ನಿಮ್ಮ ಲೈಫಲ್ಲಿ ಗೆದ್ದಿರ್ತೀರ. ಗೆದ್ದು ಖುಷಿಯಾಗಿ ಲೈಫ್ ಲೀಡ್ ಮಾಡ್ತೀರಾ. ಎಲ್ಲ ಚೆನ್ನಾಗಿರ್ತೀರ. ಹಾಗೆ ನಾನು ಚೆನ್ನಾಗಿರ್ತೀನಿ. ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಯು ಕ್ಯಾನ್ ಆಲ್ವೇಸ್ ಕಾಲ್ ಆನ್ ಯುವರ್ ನ್ಯಾಚುರಲ್ ಕಾನ್ಫಿಡೆನ್ಸ್. ನೀವು ನಿಮ್ಮ ಕಾನ್ಫಿಡೆನ್ಸ್ನ ತುಂಬ ಗಟ್ಟಿ ಮಾಡ್ಕೋಬೇಕು. ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಕೆಲಸ ನಡೆಯೋದು. ಕಾನ್ಫಿಡೆನ್ಸು ಬಿಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇಂಡಿಪೆಂಡೆಂಟ್ ಆಗಿರಿ, ಸ್ಟೇಬಲ್ ಆಗಿರಿ, ನಿಮ್ಮ ಲೈಫಲ್ಲಿ ಗಟ್ಟಿಗಿರಿ. ಆಮೇಲೆ ಏನಾದ್ರು ಒಂದು ಫಾರ್ಮ್ ಮಾಡ್ಕೋಬೇಕು ಅಂದರೆ ಮಾಡಿ. ಫೌಂಡೇಶನ್ಸ್ ಹಾಕಿ, ಅಂದರೆ ಇವಾಗ ಮನೆ ಫೌಂಡೇಶನ್ ಹಾಕಲ್ವ, ಹಾಗೆ ನಿಮ್ಮ ಲೈಫ್ಗೂ ಫೌಂಡೇಶನ್ ಹಾಕಬೇಕು. ಫೌಂಡೇಶನ್ ಹಾಕಿ ನಿಮ್ಮ ಮಕ್ಕಳಿಗಾಗಲಿ, ಮಕ್ಕಳ ಮರಿಗಾಗಲಿ, ಅಥವಾ ನಿಮ್ಮ ಮನೆಯವ್ರಗಳಿಗಾಗಲಿ ಎಲ್ಲರಿಗೂ ಒಂದು ಫೌಂಡೇಶನ್ ಹಾಕಿ ಕಂಟ್ರೋಲಲ್ಲಿಡಿ. ಆಮೇಲೆ ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿನ, ನಿಮ್ಮ ಲೈಫ್ನ.
ಆದರೆ ಇದು 4ನೇ ನಂಬರ್ ಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ರಾಹುದು ದೋಷ ಇದೆ. ಅದಕ್ಕೆ ಸ್ವಲ್ಪ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ತೊಗೊಂಡೋಗಿ ಕೊಡಿ, ಫುಲ್ ತೆಂಗಿನಕಾಯಿ ತೊಗೊಂಡೋಗಿ ಕೊಡಿ. ಆಮೇಲೆ ಸಮ್ಟೈಮ್ಸ್ ದ ವಿಕ್ಟರಿ ಈಸ್ ನಾಟ್ ವರ್ತ್ ದ ಪ್ರೈಸ್. ನಿಮಗೆ ಕೆಲವು ಸಲ ಏನಾಗುತ್ತೆ, ವಿಕ್ಟರಿ ಸಿಕ್ಕಿದ್ರೂ ನೀವು ಗೆದ್ದರೂ ಅದರದ್ದು ಬೆಲೆ ನಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಾಗಲ್ಲ ಅದ್ರ ಬೆಲೆ. ಅದಕ್ಕೆ ಏನು ಮಾಡಿ, ಸೆಲ್ಫಿಶ್ ಆಗಿರಿ. ಎಲ್ಲರಿಗೂ ತುಂಬ ಅಯ್ಯೋ ಪಾಪ ಅಂತ ನಾವು ಮಾಡೋಕ್ಕೆ ಹೋದರೆ ಅದು ನಡೆಯಲ್ಲ. ಅವ್ರಿಗೆ ಅದ್ರ ಬಗ್ಗೆ ಏನೂ ಬೆಲೆನೂ ಇರಲ್ಲ. ಆಮೇಲೆ ಅಗ್ರೆಷನ್ ಆಗಬೇಡಿ, ಅಂದರೆ ಕೋಪ ಮಾಡ್ಕೋಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ, ಜಗಳ ಆಡಬೇಡಿ ಅಥವಾ ಆರ್ಗ್ಯುಮೆಂಟ್ ಮಾಡಬೇಡಿ. ಆಮೇಲೆ ತುಂಬ ಅಯ್ಯೋ ನಾನು ಸೋತೋಗ್ತೀನಿ ಅಂತ ಹೆದರ್ಕೋಬೇಡಿ. ಏನೂ ಇಲ್ಲ. ಆ ತಾಯಿ ಇದ್ದಾಳೆ, ತಂದೆ ಇದ್ದಾನೆ ಕಾಪಾಡೋಕ್ಕೆ. ಏನು ಯೋಚನೆ ಮಾಡಬೇಡಿ. ಯಾವ ಫೇಲ್ಯೂರ್ ಆಗಲ್ಲ ನಿಮ್ಮ ಲೈಫಲ್ಲಿ, ನೀವು ಗೆಲ್ತೀರ. ಆಮೇಲೆ ಆ್ಯಂಗ್ಸೈಟಿ ಆಗಬೇಡಿ, ಯಾಕಂದರೆ ಹುಷಾರು ತಪ್ಪೋಗುತ್ತೆ. ನಾವು ತುಂಬ ಟೆನ್ಷನ್ ಎಲ್ಲ ತೊಗೊಂಡ್ರೆ ಏನಾಗುತ್ತೆ ಹೇಳಿ, BP ಶುಗರ್ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಖಂಡಿತ ಆ ಕೆಲಸ ಮಾಡಬೇಡಿ, ಆ್ಯಂಗ್ಸೈಟಿ ಆಗಬೇಡಿ. ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ನಿಮಗೆ ತುಂಬ ಟೆನ್ಷನ್ ಆದ ತಕ್ಷಣ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಬೇಕಾದ್ರೆ ನಾಮ ಜಪ ಮಾಡ್ಬೋದು ಅಥವಾ ಮೆಡಿಟೇಷನ್ನು ಏನು ಯೋಚನೆ ಮಾಡ್ದೇ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿದ್ರೆ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಬೇರೆ ಯಾವುದು ಯೋಚನೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ನೀವು ತುಂಬ ಚೆನ್ನಾಗಿರ್ತೀರ. ನಿಮ್ಮ ಮನಸ್ಸು ಅಷ್ಟೇ ತುಂಬ ಶುದ್ಧವಾಗಿರುತ್ತೆ, ತುಂಬ ಖುಷಿಯಾಗಿರ್ತೀರ. ಆಮೇಲೆ ಇದಕ್ಕಿದಂಗೆ ಅದನ್ನು ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ ಬರುತ್ತೆ, ಎನರ್ಜಿ ಸಿಗುತ್ತೆ ನಿಮಗೆ ಮೆಡಿಟೇಷನ್ ಮಾಡಿದ್ರೆ. ಆಮೇಲೆ ಮೂಮೆಂಟ್ ಆ್ಯಂಡ್ ಚೇಂಜಸ್. ನಿಮ್ಮ ಲೈಫಲ್ಲಿ ನೀವು ಮೆಡಿಟೇಷನ್ನು ಯೋಗ ಎಲ್ಲ ಮಾಡಿದ್ರೆ ಮೂಮೆಂಟು ಸಿಗುತ್ತೆ, ನಿಮ್ಮ ಲೈಫಲ್ಲಿ ಚೇಂಜಸ್ಸು ಸಿಗುತ್ತೆ. ಈ ಗುಪ್ತ ನವರಾತ್ರಿಲಿ ಯಾರ್ಯಾರು ಸಾಯಂಕಾಲದ ಹೊತ್ತು ನಾಮ ಜಪ ಓಂ ದುಮ್ ದುರ್ಗಾಯ ನಮಃನೋ, ಓಂ ಕ್ರೀಂ ಕಾಲಿಕಾಯ ನಮಃನೋ ಯಾವುದಾರು ಹೇಳ್ಕೊಬೋದು. ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ದಯವಿಟ್ಟು ಮಾಡಿ. ಎಲ್ಲ ನಿಮ್ಮ ಮಕ್ಕಳ ಮರಿಗೆ, ಮನೆಯವ್ರಗಳಿಗೆ, ಎಲ್ಲರಿಗೂ ನಿಮಗೂ ಸೇರಿಸಿ ಎಲ್ಲ ಒಳ್ಳೆಯದಾಗತ್ತೆ. ದಯವಿಟ್ಟು ಮಾಡಿ. ಆಮೇಲೆ ಖುಷಿಯಾಗಿರಿ. ಹೊಟ್ಟೆ ತುಂಬ ತಿನ್ಕೊಂಡು ಪಾರ್ಕಿಗೆಲ್ಲ ಹೋಗಿ ವಾಕ್ ಮಾಡಿಕೊಂಡು ಅಲ್ಲೆಲ್ಲ ಪಕ್ಷಿಗಳನ್ನ ನೋಡಿಕೊಂಡು, ನೇಚರ್ನ ನೋಡಿಕೊಂಡು ಮನಸ್ಸು ತುಂಬ ಖುಷಿಯಾಗಿಡಿ. ಆವಾಗ ಗ್ಯಾರಂಟಿ ನೀವು ಖುಷಿಯಾಗಿರ್ತೀರ. ನಿಮ್ಮ ಲೈಫು ತುಂಬ ಚೆನ್ನಾಗಿ ಹೋಗುತ್ತೆ. ದಯವಿಟ್ಟು ಚೆನ್ನಾಗಿರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಕಾಳಿ, ಜೈ ಮಾ ಬಗ್ಲಮುಖಿ, ಜೈ ಮಾ ಬಗ್ಲಮುಖಿ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಮಹಾಕಾಲ್, ಜೈ ಮಹಾಕಾಲ್, ಜೈ ಮಹಾಕಾಲ್, ಜೈ ಮಹಾಕಾಲಿ, ಜೈ ಮಹಾಕಾಲಿ, ಜೈ ಮಹಾಕಾಲಿ. ನಾಳೆ ಸಿಗೋಣ. ನಮಸ್ತೆ.